ಇದೊಂದು ಸೂಕ್ಷ್ಮವಾದ ಒಂದು ಸಣ್ಣ ವ್ಯತ್ಯಾಸ ಹೇಗೆ ಕನೆಕ್ಟ್ ಆಗಿದೆ ಅಂತಲೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಧ್ಯಾತ್ಮ ಅಂತಾರೆ. ನಾವು ಅಧ್ಯಾತ್ಮ ಸಾಧಕರು, ಅಧ್ಯಾತ್ಮದಲ್ಲಿದ್ದೀವಿ ಅಂತ. ಕೆಲವರು ನಂದು ಭಕ್ತಿ ಮಾರ್ಗ ಅಂತ ಐಡೆಂಟಿಫೈ ಮಾಡ್ಕೊಳ್ತಾರೆ. ಕೆಲವರು ಐ ಆಮ್ ವೆರಿ ರಿಲಿಜಿಯಸ್, ನಾನು ಧರ್ಮ ಅಂತ ಹೇಳ್ತಾರೆ. ಒಂದಕ್ಕೊಂದಕ್ಕೆ ಹೇಗೆ ರಿಲೇಟ್ ಆಗಿದೆ ನೋಡ್ಕೊಂಡ್ಬಿಟ್ರೆ ನಾವು ಆಗ ಒಂದು ವರ್ಡ್ಗೆ ಸಿಕ್ಕಾಕೊಳ್ಳೋದಿಲ್ಲ. ರಾಜಯೋಗ ಅಂದ್ರೆ ಏನು? ಇಟ್ಸ್ ಅ ಪವರ್ ಆಫ್ ಸೈಕಿಕ್ ಪವರ್, ಬುದ್ಧಿಶಕ್ತಿ. ಬುದ್ಧಿಯನ್ನು ಯಾವ ರೀತಿ ನಾವು ಪ್ರಜ್ಞಾವಂತರಾಗಿ, ಜ್ಞಾನವಂತರಾಗಿ, ಶೀಲವಂತರಾಗಿ, ಗುಣವಂತರಾಗಿ ಬುದ್ಧಿಯನ್ನು ಕರೆಕ್ಟಾಗಿ ಸಮತೋಲನದಲ್ಲಿಡೋದು, ದಟ್ ಈಸ್ ರಾಜಯೋಗ. ಯಾರಿಗೆ ಆ ವಿವೇಕ ಬುದ್ಧಿ ಇದೆ ಅವರು ಭಕ್ತಿಯೋಗ, ಡಿವೋಷನ್, ಎಮೋಷನ್ಸ್, ಕರ್ಮಯೋಗ, ಧರ್ಮ, ಆಚರಣೆ, ಮತ್ತು ಜ್ಞಾನಯೋಗ, ಸ್ಪಿರಿಚುಯಾಲಿಟಿ, ಅಬೌಟ್ ದಿ ಸ್ಪಿರಿಟ್. ಇದು ಮೂರು ತಿಳ್ಕೊಂಡಿರ್ತಾರೆ. ಒಂದಕ್ಕೊಂದು ಕನೆಕ್ಷನ್ ಇದೆ. ಅಂದರೆ 4 ಯೋಗಗಳು ರಿಲೇಟ್ ಆಗಿದೆ: ಜ್ಞಾನ, ಭಕ್ತಿ, ರಾಜಯೋಗ, ಕರ್ಮಯೋಗ.